ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಭಾನುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಹಾಲಿತ್ತು. ನಿನ್ನೆ ಬಾದಾಮ್ ಪೌಡ್ರ್ ತಂದಿದ್ನಲ್ಲ, ಕಬಾಬ್ ಪೌಡರ್ ಜೊತೆಗೆ. ಸೊ ಅದಕ್ಕೆ ಬಾದಾಮ್ ಹಾಲು ಕುಡಿಯೋಣ ಅಂತ ಬಾದಾಮ್ ಹಾಲು ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ನನಗಂತೂ ಫೇವ್ರೇಟು. ಸೊ ಆಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ಪಲಾವ್ ಮಾಡಿದ್ದೆ ಫ್ರೆಂಡ್ಸ್. ಬೀನ್ಸ್ ಇರಲಿಲ್ಲ, ಕ್ಯಾರೆಟು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದು ಟೇಸ್ಟು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಭಾನುವಾರ. ಸೊ ಬೆಳಗ್ಗೆ ನೋಡಿದ್ರಲ್ಲ, ನಾಷ್ಟಕ್ಕೆ ಬಂದು ಪಲಾವ್ ಮಾಡಿದ್ದೆ. ನಮ್ಮ ಮನೆಯವ್ರು ಕೆಲಸಕ್ಕೆ ಹೋದ್ರು ಇವತ್ತು. ಸೊ ಈಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಇಷ್ಟೊತ್ತರೆಗೂ ಒಂದು ಮೂವಿ ನೋಡಿದೆ ನಮ್ಮ ಮನೆಯವ್ರು ಹೋದ್ಮೇಲೆ. ಸೊ ಈಗ ವಾಲ್ಪೇಪರ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಇದು ಸೊ ಚೆನ್ನಾಗಿದೆ. ಇದು ವಾಲ್ಪೇಪರ್ ಬಂದು ಕಾಣಿಸ್ತಿಲ್ಲ ಅನಿಸುತ್ತೆ, ನಿಮ್ಗೆ ಸ್ಟಿಕ್ ಮಾಡಿ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್ ವಾಲ್ಪೇಪರು. ಸೊ ನಾವು ಕಿಚನಲ್ಲಾಗಲಿ ಇಲ್ಲ ಟೈಲ್ಸ್ಗಾಗಲಿ ಎಲ್ಲಾದರೂ ಸ್ಟಿಕ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ನಮ್ಮ ಅಜ್ಜಿ ಕೊಟ್ಟಿದ್ದು ಹಳೆ ಕಾಲದ್ದು ಬೀರಿದೆ. ಸೊ ರಾಜಾರಾಣಿ ಬೀರು ಅಂತ ಕರೀತಾರೆ, ಆ ಬೀರು ಇದೆ. ಸೊ ನಾನು ನಮ್ಮ ಮನೆಯವರು ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಅದನ್ನು ಪಾಲಿಷ್ ಮಾಡಿಸೋಣ ಅಂತ. ಅವ್ರು ಮಾಡಿಸ್ತಾ ಇಲ್ಲ. ಸೊ ಇದನ್ನು ನಮ್ಮಮ್ಮ ಬುಕ್ ಮಾಡಿಸಿದ್ರು. ಅವರು ಕ್ರಿಸ್ಮಸ್ಗೆ ಅಂತ 3 ದಿನ ರಜಾ ಕೊಟ್ಟಿದ್ರು. ಇಷ್ಟು ದಿನ ಅವ್ರ ಮನೇಲಿದ್ರು, ಬಟ್ ಬಂದಿರಲಿಲ್ಲ. ಇವತ್ತಿಂದ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬೆಳಗ್ಗೆ 8:30 ಹೋದರೆ ಬರೋದೇ ರಾತ್ರಿ 8 ಗಂಟೆ ಆಗುತ್ತೆ. ಸೊ ಇನ್ನು ಅವ್ರಿಗೆ ಮಧ್ಯ ಇದೆಲ್ಲ ಸ್ಟಿಕ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಅದಕ್ಕೆ ನಾನೇನು ಅಂದ್ಕೊಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಬೇರೆದು ಬುಕ್ ಮಾಡಿಬಿಟ್ಟು ನಾನು ಇದನ್ನು ಬೀರುಗೆ ಸ್ಟಿಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಾನು ಏನಾದರೂ ಕೆಲಸ ಈಗ ಆಗಬೇಕು, ಈಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಮಾಡಿಬಿಡ್ಬೇಕು. ಅದು ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಸೊ ಅದಕ್ಕೆ ನಾವು ಅಮ್ಮನ ಕೇಳಿದೆ, ನೀನು ಲೇಟ್ ಆಗುತ್ತೆ ಅಂದರೆ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಅಂತ. ಸರಿ ಮಾಡ್ಕೊ ಅಂತ ಅಂದರು ಅವರು. ಸೊ ಅದಕ್ಕೆ ಅವ್ರಿಗೆ ಇವಾಗ ಬೇರೆದು ಆರ್ಡ್ರ್ ಹಾಕಿದ್ದೀನಿ ತಕ್ಷಣಕ್ಕೆ. ಇನ್ನೊಂದು 5 ದಿನ ಆಗುತ್ತೆ. ಸೊ ನೋಡೋಣ, ಅವ್ರಿಗೇನಾದರೂ ನ್ಯೂ ಇಯರ್ಗೆ ಲೀವ್ ಕೊಟ್ಟರೆ ಅವ್ರು ಮಾಡ್ಕೊಳ್ತಾರೆ. ಮೇ ಬಿ ನಾವು ಅಮ್ಮಂಗೆ ಸಂಡೇ ಕೂಡ ರಜೆ ಇರೋದಿಲ್ಲ. ಸೊ ಹಾಗಾಗಿ ಅವ್ರು ಫುಲ್ ಬ್ಯುಸಿ. ಅದಕ್ಕೆ ನಾನು ಇದನ್ನು ನಮ್ಮ ಬೀರುಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ಈಗ ನಮ್ಮ ಬೀರು ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ಇದನ್ನೆಲ್ಲ ಸ್ಟಿಕ್ ಮಾಡಿದ್ಮೇಲೆ ನಮ್ಮ ಬೀರು ಹೇಗೆ ಕಾಣಿಸ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಬೀರು ಹೀಗಿದೆ. ಸೊ ಈ ಬೀರಿಗೆ ನಾನು ಪಾಲಿಷ್ ಮಾಡಿಸು ಅಂತ ಹೇಳ್ತಾ ಇದ್ದೆ, ಬಟ್ ನಮ್ಮ ಮನೆಯವ್ರು ಮಾಡಿಸಿಲ್ಲ. ಇದಕ್ಕೆ ನಾನಿವಾಗ ಸ್ಟಿಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಮೇಲೆ ಇರೋದೆಲ್ಲ ಎತ್ತಿ ಕ್ಲೀನ್ ಮಾಡಿ ಎಲ್ಲ ಒಂದು ಸತಿ ಒರೆಸ್ಕೊಂಡು ಆಮೇಲೆ ಪೇಸ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಬೀರುನೆಲ್ಲ ಚೆನ್ನಾಗಿ ಒಂದ್ಸತಿ ಡ್ರೈ ಕ್ಲಾತಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ಅದನ್ನು ಒರೆಸ್ಕೊಂಡು ಆಮೇಲೆ ಓಪನ್ ಮಾಡ್ತಾಯಿದ್ದೀನಿ. 2 ಶೀಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಮ್ಮ ಬಂದುಬಿಟ್ಟು ಕಿಚನ್ಗೆ ಅಂತ ತರಿಸಿದ್ದು. ಸೊ ನಾನು ಆರ್ಡರ್ ರಿಸೀವ್ ಮಾಡ್ಕೊಂಡು ಸುಮ್ಮನೆ ಇದ್ದೆ ಫೋನ್ ನೋಡ್ಕೊಂಡು ರೂಮಲ್ಲಿ. ಸಡನ್ನಾಗಿ ನನಗೇನೋ ಐಡಿಯಾ ಬಂತಲ್ಲ, ಸರಿ ಇನ್ನೇನು ಮಾಡಿಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೇನಾದರೂ ಅನಿಸಿದ್ರೆ ಅದನ್ನು ಮಾಡಿಬಿಡ್ಬೇಕು ತಕ್ಷಣಕ್ಕೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಆಮೇಲೆ ಮಾಡ್ತಾ ಅನ್ನಿಸ್ತು, ಏನಕ್ಕಪ್ಪ ಮಾಡೋಕ್ಕೆ ಇಟ್ಕೊಂಡೆ ನಾನು ಅಂತ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಮಾಡೋದು. ಅಂದರೆ ಕಷ್ಟ ಅನ್ನೋದಕ್ಕಿಂತ ಒಬ್ಬರೇ ಮಾಡೋದು ಕಷ್ಟ. ಯಾಕಂದರೆ ಅದು ಗಮ್ಮಿರುತ್ತಲ್ಲ, ಸ್ಟಿಕ್ ಆನ್ ಆಗ್ತಾ ಇರಲ್ಲ ಸರಿಯಾಗಿ. ಸೊ ಒಂದಕ್ಕೊಂದು ಮೆತ್ಕೊಂಡು ವೇಸ್ಟ್ ಆಗೋದೇ ಜಾಸ್ತಿ ಇರುತ್ತೆ. ಸೊ ನಂದು ಒಂದು ಸ್ವಲ್ಪ ವೇಸ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ, ಗೊತ್ತಿಲ್ದಿರ ಮಾಡಿದ್ದಕ್ಕೆ. ಆಮೇಲೆ ನನಗೆ ಹೋಗ್ತಾ ಈಸಿ ಅನ್ನಿಸ್ತು. ಆಮೇಲೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಇತ್ತು ನೋಡಿ ಬೆನ್ನೋವು. ದೇವರೇ, ಬೇಡ ರಾತ್ರಿ ಎಲ್ಲ ಇರೋಕ್ಕಾಗಲಿಲ್ಲ ನನಗೆ. ಸೊ ನಮ್ಮ ಮನೆಯವ್ರು ಇರಬೇಕಿತ್ತು. ಸೊ ಅವರಿದ್ದಾಗೆ ಮಾಡಿದಿದ್ರೆ ಚೆನ್ನಾಗಿತ್ತು. ಆ ಥರ ಜಾಸ್ತಿ ನನಗೆ. ಸೊ ಮಾಡಬೇಡ, ಏನೋ ಸರ್ಪ್ರೈಸ್ ಕೊಟ್ಟಬೇಡ ಅಂತ ಅಂದ್ಕೊಂಡು ಸೊ ಫೈನಲಿ ಮುಗಿಸ್ಕೊಂಡೆ. ನೋಡಿ, ಇಷ್ಟು ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈವಲ್ಲಿ ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಇದು ಇಷ್ಟ ಆಯಿತು. ಅವರು ಕೂಡ ಖುಷಿಪಟ್ಟರು. ಸೊ ಇನ್ನೂ ನನಗೆ ಕಿಚನಲ್ಲಿ ಕೂಡ ಇದೆ. ಸೊ ಅದಕ್ಕೂ ತರಿಸ್ಬೇಕು ಅಂತ ಇದ್ದೀನಿ. ಸೊ ಇದರಲ್ಲಿ ಕಲರ್ಸ್ ಇದೆ, ಸ್ಕೈ ಬ್ಲೂ, ವೈಟ್, ಬ್ಲ್ಯಾಕ್, ಗೋಲ್ಡನ್ನು, ಇದೆಲ್ಲ ಕಲರ್ಸ್ ಇದೆ. ನೋಡೋಣ ಯಾವ್ದು ತರಿಸ್ತೀನೋ ಕಿಚನ್ಗೆ. ಫ್ರೆಂಡ್ಸ್ ಫೈನಲಿ ನಮ್ಮ ಬೀರು ಈ ಥರ ಲುಕ್ ಬಂದಿದೆ. ಒಬ್ಬರೇ ಮೆಚ್ಚೋದು ಕಷ್ಟ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಹಾಗೆ ಕಾಣಿಸ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ನಮ್ಮ ಮನೆಯವ್ರು ಮಿರರ್ ತರ್ತೀನಿ ಅಂತ ಹೇಳಿದರು. ಸೊ ಅವ್ರಿಗೆ ಈಗ ತಾನೇ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ. ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು. ಹೇಳ್ದಿರನೇ ಈ ಥರ ಮಾಡ್ಬಿಟ್ಟಿದ್ದೆ, ಚೆನ್ನಾಗಿದೆ ಅಂದ್ಕೊಂಡು. ಸೊ ಅಲ್ಲಿ ಮಿರರ್ ತರ್ತೀನಿ ಅಂತಂದಿದ್ದಾರೆ. ನೋಡೋಣ ಮಿರರ್ ತಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮುಗಿದು ಫ್ರೆಂಡ್ಸ್, ಹೀಗೆಲ್ಲ ಕಸ ಹಾಗೆ ಬಿದ್ದಿದೆ. ಸೊ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಫ್ರೆಶ್ ಅಪ್ ಆಗಬೇಕು. ಸೊ ಬನ್ನಿ ಹೋಗೋಣ. ಸೊ ನಮ್ಮ ಮನೆಯವ್ರು ಬಂದು ನೋಡಿ, ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಕಲರೆಲ್ಲ. ಸೊ ಆಮೇಲೆ ನಾವು ಅಮ್ಮನಿಗೆ ಹೊಸದು ಬುಕ್ ಮಾಡಿ, ಆಮೇಲೆ ನಮ್ಮ ಮನೆಯವರು ಕೋಳಿಗಳ ಹತ್ರ ಮಾತಾಡ್ತಾಯಿದ್ರು ಫ್ರೆಂಡ್ಸ್. ಅದೆಲ್ಲ
ಮಣ್ಣೆಲ್ಲ ಆ ಕಡೆ ಈ ಕಡೆ ಇದು ಮಾಡಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನು ಮುಗಿಸಿ ಆಮೇಲೆ ನಮ್ಮ ಮನೆಯವರು ವೆಜ್ಜೀಸ್ ತರಿಸಿದ್ರು ಎಮ್ಮಿಸ್ತು. ಸೊ ಅದನ್ನು ಕೂಡ ಎಣ್ಣೆಗೆ ಅವರೇ ಮಾಡ್ತಾ ಇರೋದು, ನಾನಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಒಳಗಡೆ ತರಕಾರಿ ಇರುತ್ತೆ ಅಷ್ಟೇ, ಬೇರೆ ಏನೂ ಇರೋಲ್ಲ. ಎಮ್ಮಿಸ್ ಅವ್ರದ್ದು ಕ್ರಿಸ್ಪಿ ವೆಜ್ ಸ್ಟಿಕ್ಸು. ಸೊ ಇದನ್ನು ಲಾಸ್ಟ್ ಟೈಮ್ ಕೂಡ ಒಂದು ಸತಿ ತರಿಸಿದ್ರು, ಸೊ ಈಗಲೂ ತರಿಸಿದ್ದಾರೆ. ಆಮೇಲೆ ಕೆಚಪ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಚೀಸ್ ಇಲ್ಲ ಏನಿಲ್ಲ, ಜಸ್ಟ್ ವೆಜಿಟೇಬಲ್ಸ್ ಹಾಕಿರ್ತಾರೆ ಅಷ್ಟೇ. ಆಮೇಲೆ ಅದ್ರ ಜೊತೆ ಕೋಕ್ ಕೂಡ ತೊಗೊಂಡು ಕುಡ್ಕೊಂಡು ನಮ್ಮ ಮನೆಯವ್ರು ಕೂಡ ಹಾಗೆ ಟಿ ವಿ ನೋಡ್ತಾನೆ ಹಾಗೆ ಮಲ್ಕೊಂಡು ಬಿಟ್ಟಿದ್ರು. ನನಗೆ ಪಾತ್ರೆ ಬೇರೆ ತೊಳೆಯೋದು ಜಾಸ್ತಿ ಇತ್ತು. ಇನ್ನು ಸಂಜೆ ಆಗ್ತಾಯಿದೆ 5:30. ಸೊ ನನಗೆ 6 ಗಂಟೆ ಅಷ್ಟರಲ್ಲಿ ಮನೆ ನೀಟಾಗಿರಬೇಕು, ಕಸ ಗುಡಿಸಿ ಮತ್ತು ಕಿಚನಲ್ಲಿ ಎಲ್ಲ ಪಾತ್ರೆ ಇಲ್ದಿರೋ ಥರ. ಸೊ ಅದಕ್ಕೋಸ್ಕರ ಸೌಂಡ್ ಮಾಡ್ದಿರ ನಿಧಾನಕ್ಕೆ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೆ, ಅವ್ರು ಎದ್ದೊಳ್ಬಿಡ್ತಾರೆ ಅಂತ ಅಂದ್ಕೊಂಡು. ಇನ್ನು ರಾತ್ರಿಗೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗಿಬಿಡುತ್ತೆ ಫ್ರೆಂಡ್ಸ್, ತೊಳೆಯೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ತೊಳ್ಕೊಳ್ಳೋಣ ಅಂತ ಬೇಗ ತೊಳ್ಕೊಳ್ತಾ ಇದ್ದಿದ್ದು. ಇವತ್ತಂತೂ ಪಾತ್ರೆ ತುಂಬ ಜಾಸ್ತಿನೇ ಇತ್ತು. ಯಾಕೆ ಅಂದರೆ ಅದೇ ಬೀರೋದ ಕೆಲಸ ನೋಡಿಕೊಂಡು ಇವತ್ತು ಮನೇದು ಬೇರೆ ಏನು ಕೆಲಸ ಮಾಡಿಲ್ಲ. ಅದೇ ನನಗೆ 3 ಅವರ್ ಟೈಮ್ ಹಿಡಿದೋಯ್ತು ಫ್ರೆಂಡ್ಸ್ ಮಾಡೋಷ್ಟರಲ್ಲಿ. ಯಾಕಂದರೆ ಅಳತೆ ನೋಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿ, ಸೊ ಸ್ಟ್ರೈಟಾಗಿದ್ದರೆ ಏನು ಮಾಡಿಬಿಡ್ಬೋದು. ಅದೇ ಬೀರುಗೆ ಹ್ಯಾಂಡ್ ಲಾಕ್ಸ್ ಎಲ್ಲ ಇದೆಯಲ್ಲ, ಸೊ ಅಲ್ಲೆಲ್ಲ ಶೇಪೆಲ್ಲ ಕಟ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಸೊ ಲೇಟ್ ಆಯಿತು. 3 ಅವರ್ ತೊಗೊಂಡಿದ್ದೀನಿ ಅದನ್ನು ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಮನೇಲಿ ಬೇರೆ ಏನೂ ಕೆಲಸ ಆಗಲೇ ಇಲ್ಲ. ಸೊ ಅದಕ್ಕೆ ಇವಾಗ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ. ಪಾತ್ರೆಗಳು ತೊಳೆದಿಟ್ಬಿಟ್ರೆ ಅಡುಗೆಗೆ ಒಳ್ಳೆ ಕೆಲಸ. ಅವಾಗ ಹೋಗಿ ನೋಡ್ಕೊತಾ ಇದ್ದೆ ನಮ್ಮ ಮನೆಗೆ ಸೌಂಡ್ಗೆ ಎದ್ಬಿಡ್ತಾರಾ ಏನು ಅಂತ. ಸದ್ಯ ಅವ್ರು ಎದ್ದಿಲ್ಲ, ಹಾಗೆ ಪಾತ್ರೆಗಳೆಲ್ಲ ತೊಳೆದಿದ್ದೇ ಇತ್ತು. ಆಮೇಲೆ ಕಿಚನ್ ಕೂಡ ತೊಳ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರು ಎದ್ಮೇಲೆ ಡಿಸ್ಕಸ್ ಮಾಡಿ ಅವರು ಈಗ ಬಗಾರ ರೈಸ್ ಬೇಕು ನನಗೆ ಅಂತ ಅಂದರು. ಸೊ ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಹಾಲು ತರಿಸಿದ್ರಲ್ಲ, ಹಾಲನ್ನು ಬೇಯಕ್ಕೆ ಇಟ್ಟಿದ್ದೆ. ಇದು ಬಂದುಬಿಟ್ಟು ಎಗ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ರುಬ್ಬಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ರುಬ್ಕೊಂಡು ಫಸ್ಟು ಅದನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಟೊಮೆಟೊ, ಅರಿಶಿಣದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಎಗ್ ಮಸಾಲ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ 1 ನಿಮಿಷ ಮೊಸರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಮೊಸರೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕಿ ಆಮೇಲೆ ಮೊಟ್ಟೆ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ನಾನು ಬೇಯಕ್ಕೆ ಇಟ್ಟಿದ್ದೆ. ಮೊಟ್ಟೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೆ. ನಾನು 4 ಮೊಟ್ಟೆಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊಟ್ಟೆ ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಕಸ್ತೂರಿ ಮೆಥಿ ಹಾಕಿ, ಸೊ ಇಷ್ಟೇ ಫ್ರೆಂಡ್ಸ್ ಎಗ್ ಮಸಾಲ ಮಾಡೋದು. ಸೊ ನಾನು ಎಗ್ ಮಸಾಲ ಮಾಡ್ಕೊಂಡ್ವಿ. ಆಮೇಲೆ ಊಟ ಕೂಡ ಮಾಡಿದ್ದಾಯಿತು. ಸೊ ನನಗೆ ಇವತ್ತು ನಿಲ್ಲಕ್ಕೆ ಆಗ್ತಾಯಿಲ್ಲ ಅಂದ್ಕೊಳ್ಳಿ, ಖುಷಿ ಒಂಥರ ನನಗೆ ಆ ಬೀರೋದು ಮಾಡಿರೋದಕ್ಕೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾಯಿದೆ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ಬಗಾರ ರೈಸು ಮತ್ತು ಗ್ರೇವಿ ಹಾಕ್ಕೊಟ್ಟೆ, ಅವರು ಕೂಡ ಊಟ ಮಾಡಿದ್ರು. ಊಟನೂ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನು ಬಗಾರ ರೈಸ್ ರೆಸಿಪಿ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಸೊ ಭಾನುವಾರ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.